ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆಯ ಆರ್ಭಟ ಮತ್ತು ನದಿಗಳಲ್ಲಿ ಒಳಹರಿವಿನ ಮಟ್ಟ ಯಾವ ರೀತಿ ಹೆಚ್ಚಳ ಆಗಿದೆ ಅನ್ನೋದರ ಡೀಟೇಲ್ಸ್ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಬರ್ತಾ ಇರುವಂತಹ ಮಳೆ ಕರ್ನಾಟಕಕ್ಕೆ ವರವಾಗಿದೆ. ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಮತ್ತೆ ಹೆಚ್ಚಳ ಆಗಿದೆ. ಕೃಷ್ಣಾ ನದಿಗೆ 1.35 ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗ್ತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಕೃಷ್ಣಾ ನದಿ ಹರಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ದೊಡ್ಡ ಮಟ್ಟದ ಪ್ರವಾಹ ಅಂತ ಈಗಲೇ ಹೇಳೋಕ್ಕಾಗಲ್ಲ. 2 ಲಕ್ಷ ಕ್ಯೂಸೆಕ್ ನೀರು ಬರಬೇಕು ಆಗ ಹೇಳ್ಬೋದು. ಬಟ್ ಆ ಪೊಸಿಷನ್ಗೆ ತಲುಪ್ತಾ ಇದೆ ಇಲ್ಲಿ ಪರಿಸ್ಥಿತಿ. ಚಿಕ್ಕೋಡಿ ತಾಲೂಕಿನ ಕೆಲವು ಕಡೆಗಳಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ನೀರಿದೆ. ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. 2 ದಿನಗಳ ಹಿಂದೆ ಅಷ್ಟೇ ದೇವಸ್ಥಾನದ ಪಿಲ್ಲರ್ ಒಳಗೂ ನೀರಿತ್ತು. ಆದರೆ ದಿನದಿಂದ ದಿನಕ್ಕೆ ಏನು ಕೃಷ್ಣಾ ನದಿಗೆ ನೀರಿನ ಒಳಹರಿವು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕೃಷ್ಣಾ ನದಿಗೆ ಸದ್ಯ 1,35,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಅದರ ಜೊತೆಗೆ ಕೃಷ್ಣಾ ನದಿಯ ಉಪನದಿಗಳಾದ ದೂದಗಂಗಾ, ವೇದಗಂಗಾ ನದಿಗಳು ಕೂಡ ಉಕ್ಕೆ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ತನ್ನ ಪಾತ್ರವನ್ನು ಬಿಟ್ಟು ಅಪಾಯ ಮಟ್ಟದಲ್ಲಿ ಹರಿತಾ ಇದೆ. ಜೊತೆಗೆ ಬಹುತೇಕ ದೇವಸ್ಥಾನಗಳು ಏನು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿಯ ದತ್ತ ದೇವಸ್ಥಾನವು ಕೂಡ ಜಲಾವೃತವಾಗಿದೆ. ಅದರ ಜೊತೆಗೆ ಈಗ ಸದ್ಯ ಏನು ಕಲ್ಲೋಳ ಗ್ರಾಮದ ನದಿ ತೀರದ ಏನು ದತ್ತ ದೇವಸ್ಥಾನ ಇದೆ, ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೆಚ್ಚಿನ ಪ್ರಮಾಣದ ನೀರು ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಹರಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತವು ಕೂಡ ನದಿ ತೀರದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನೂ 2 ದಿನಗಳ ಕಾಲ ಬೆಳಗಾವಿ ಜಿಲ್ಲೆ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದ ನೀರು ಇನ್ನೂ ಕೃಷ್ಣಾ ನದಿಗೆ ಹರಿದು ಬರುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಕ್ಷಣಕ್ಕೂ ಕೂಡ ನದಿ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ. ಕರ್ನಾಟಕದಲ್ಲಿ ಕೃಷ್ಣಾ ಜಲಾನಯನ ಪ್ರದೇಶ 44% ಇದೆ. ಸಾಮಾನ್ಯವಾಗಿ ಮಹಾರಾಷ್ಟ್ರದಲ್ಲೇ ಉಗಮ ಸ್ಥಾನ ಕೃಷ್ಣಾದಿದ್ರೂ ಕೂಡ ಎಫೆಕ್ಟ್ ಜೋರಾಗಿ ಬೆಳಗಾವಿ, ಚಿಕ್ಕೋಡಿ ಭಾಗದಲ್ಲಿ ಕಾಣಿಸುತ್ತೆ ನಮಗೆ. ಸೊ ಅದಕ್ಕೆ ಹೊಂದಿಕೊಂಡಂತೆ ಕೆಲ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಮುಳುಗಡೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಬಟ್ ಗ್ರಾಮಸ್ಥರಿಗಿರೋದು, ಗ್ರಾಮಗಳಿಗೆ ಕೃಷ್ಣಾ ನದಿ ನೀರು ಎಂಟ್ರಿ ಕೊಟ್ಟರೆ ನಮ್ಮ ಜನಜೀವನ ಅಸ್ತವ್ಯಸ್ತ ಆಗುತ್ತೆ ಅಂತ. ಈಗಾಗಲೇ ಬೆಳೆಗಳನ್ನು ಕೂಡ ಹಲವರು ಕಳ್ಕೊಳ್ಳುವಂತಹ ಭೀತಿ ಇದೆ. ಕೆಲವು ಭಾಗದಲ್ಲಿ ಕಬ್ಬಿನ ಬೆಳೆಯನ್ನು ಬೆಳೆದಿದ್ದಾರೆ. ಅಲ್ಲಿ ತುಂಬ ದಿನ ನೀರು ನಿಂತರೆ ಬೆಳೆ ಹಾಳಾಗುತ್ತೆ ಅನ್ನುವಂತಹ ಆತಂಕ. ದೇವಸ್ಥಾನ, ಗ್ರಾಮ, ರಸ್ತೆ ತಾತ್ಕಾಲಿಕ ಸಮಸ್ಯೆಗೆ ಒಳಪಡ್ತಾ ಇದೆ ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇರೋದ್ರ ಕಾರಣಕ್ಕೆ. ಬಟ್ ನಾವು ಪ್ರತಿ ಬುಲೆಟಿನ್ನಲ್ಲೂ ಹೇಳೋ ಹಾಗೆ ಮಳೆ ಬರಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು ಸಹಜ. ರಾಜ್ಯ ಸಮೃದ್ಧಿಯಾಗಿರಬೇಕು, ಸುಭಿಕ್ಷವಾಗಿರಬೇಕು ಅಂದರೆ ಮಳೆಯ ಅನಿವಾರ್ಯತೆ ಇದೆ. ಕೆಲ ಗ್ರಾಮಗಳಲ್ಲಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗಳನ್ನು ಸರಿಯಾಗಿ ಮಾಡಿದಿದ್ರೆ ಫ್ಲಡ್ ಈ ಮಟ್ಟಕ್ಕೆ ಕಾಡ್ತಿರ್ಲಿಲ್ಲ.